ಮೇಘನ ಮತ್ತು ಅವಳ ಅತ್ತೆ ಮಧ್ಯೆ ಯಾವಾಗಲೂ ಜಗಳ ಆಗ್ತಾ ಇತ್ತು. ಮೇಘನ ಈ ಮನೆ ನನ್ನ ಹೆಸರಲ್ಲಿ ಬರಬೇಕಾಗಿತ್ತು, ಆದರೆ ನಿಮ್ಮಿಂದ ಆಗ್ತಾ ಇಲ್ಲ, ನನಗೆ ಈ ಪೇಪರ್ಗೆ ಸೈನ್ ಮಾಡಿ ಕೊಡಿ ಅಂತ ಆ ಮನೆ ಪೇಪರ್ ತೊಗೊಂಡು ಬಂದು ಸವಿತಾ ಮುಂದೆ ಮಡಗಿದ್ಲು. ಆದರೆ ಸವಿತಾ ಈ ಮಾತಿಗೆ ಒಪ್ಪದೆ, ಇದು ನನ್ನ ಮನೆ, ನನ್ನ ಗಂಡ ತುಂಬ ಕಷ್ಟದಿಂದ ಸಂಪಾದನೆ ಮಾಡಿ ಕಟ್ಟಿದ್ದು, ಇದರಲ್ಲಿ ಎಷ್ಟು ನೆನಪುಗಳು ಕೂಡಿವೆ, ನನ್ನ ಸಾಯೋವರೆಗೂ ಈ ಮನೆ ಬೇರೆಯವರ ಹೆಸರಿಗೆ ಬರೆಯೋಲ್ಲ ಅಂತ ಆ ಪೇಪರ್ನ ಹರಿದು ಎಸೆದ್ರು. ಇದರಿಂದ ಮೇಘನ ತುಂಬ ಕೋಪದಿಂದ ಇದ್ಲು. ಮೇಘನ ಈ ಮನೆ ಮಾರಿ ಅವ್ರ ಅಮ್ಮನ ಮನೆ ಹತ್ರ ಮನೆ ಇದೆ ಅಂತ ಅಮ್ಮ ಹೇಳಿದ್ದನ್ನು ಕೇಳಿ ಆ ಮನೆ ತೆಗಿಬೇಕು ಅಂತ ಒಂದೇ ಮನಸ್ಸಲ್ಲಿ ಇದ್ಲು. ಆಗ ಮೇಘನ ಕೋಪದಿಂದ ಅತ್ತೆನ ಮನೆಯಿಂದ ಹೊರಗೆ ಹೋಗಿ ಅಂತ ಹೊರಗಡೆ ತಳ್ಳಿದ್ಲು. ಇದರಿಂದ ಸವಿತಾ ಅಲ್ಲಿ ಬಿದ್ದು ಕಿರಿಚಾಡುತ್ತಿದ್ಲು, ತುಂಬ ನೋವಾಗ್ತಾ ಇದೆ ಅಂತ. ಇದ್ರೆ ಮೇಘನ ನಾಟಕ ಆಡ್ತಾ ಇದ್ದಾರೆ ಅಂತ ಬಂದು ನೋಡದೆ ಒಳಗೆ ಹೋದ್ಲು. ಸ್ವಲ್ಪ ಹೊತ್ತಿನ ಬಳಿಕ ಬಂದು ನೋಡಿದಾಗ ಸವಿತಾ ನೋವಿನಿಂದ ತಲೆ ಸುತ್ತಿ ಬಿದ್ದಿದ್ಲು ಮತ್ತು ತುಂಬ ಗಾಬರಿಯಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋದಳು. ಅಲ್ಲಿ ಇಂಜೆಕ್ಷನ್ ಕೊಟ್ಟು ಕೈನ ಸ್ಕ್ಯಾನಿಂಗ್ ಮಾಡಿಸಿ ನೋಡಿದಾಗ ಕೈ ಮುರಿದಿತ್ತು. ಗಂಡ ಗೊತ್ತಾಗಿ ಎಲ್ಲಿ ಬೈತಾನೋ ಹೊಡಿತಾನೋ ಅಂತ ಬೇಗ ಅಲ್ಲೇ ದುಡ್ಡು ಕೊಟ್ಟು ಆಪ್ರೇಷನ್ ಮಾಡಿಸಿದ್ಲು. ಗಂಡನಿಗೆ ಹೇಳೇ ಇರಲಿಲ್ಲ. ಮನೆಗೆ ಬಂದಾಗ ಯಾರೂ ಇಲ್ಲದ ಕಾರಣ ಗಂಡ ಫೋನ್ ಮಾಡ್ದ. ಆಗ ಗೊತ್ತಾಯಿತು ಆಸ್ಪತ್ರೆಯಲ್ಲಿದ್ದಾರೆ ಅಂತ. ಹಾಗೆ ಓಡಿ ಹೋಗಿ ಏನಾಗಿದ್ದು, ಬೆಳಗ್ಗೆ ಹೋಗಬೇಕಾದ್ರೆ ಸರಿಯಾಗಿದ್ರು, ಆಗ ಅದು ಅತ್ತೆ ಹೊರಗಡೆ ಜಾರಿ ಬಿದ್ದೋದ್ರು ಅಂತ ಸುಳ್ಳು ಹೇಳಿದ್ಲು. ಅವನು ನಂಬಿ ಅಮ್ಮನ ಹತ್ರ ಏನಾಯ್ತಮ್ಮ ಅಂತ ಕೇಳದೆ ಅಮ್ಮ ನೋಡ್ಕೊಂಡು ನಡೆಯೋಕ್ಕಾಗಲ್ವಾ ಅಂತ ಹೇಳ್ತಾ ಇದ್ದ. ಸವಿತಾ ಹೇಳಲು ಬಂದಾಗ ಮೇಘನ ಬೇಗ ಮಾತನ್ನು ಬದಲಾಯಿಸಿ ಗಂಡನನ್ನು ಮನೆಗೆ ಕಳಿಸಿದ್ಲು. ಅತ್ತೆಗೆ ಅದು ಇದು ಹೇಳಿ ಹೆದರಿಸಿದ್ಲು, ಮಗನಿಗೆ ಏನು ಗೊತ್ತಾಗಬಾರ್ದು ಅಂತ. ಹಾಗೆ ಸವಿತಾನು ಅವಳ ಮಾತಿಗೆ ಹೆದರಿ ಏನೂ ಹೇಳಿರಲಿಲ್ಲ. 1 ವಾರ ಆದಮೇಲೆ ಡಿಸ್ಚಾರ್ಜ್ ಆಗಿತ್ತು. ಇದೇ ದಿನಗಳಲ್ಲಿ ಮೇಘನ ಅವಳ ಗಂಡನಿಗೆ ತುಂಬ ಹಿಂಸೆ ಮತ್ತು ಆಸೆ ತೋರಿಸುತ್ತಿದ್ದಳು. ಈ ಮನೆ ಮಾರಿ ಅಲ್ಲಿಯ ಮನೆ ತಗೊಳ್ಳೋದಾ, ಉಳಿದ ಹಣದಿಂದ ನಿಮಗೆ ಆಫೀಸ್ಗೆ ಹೋಗಲು ಗಾಡಿ ಕೂಡ ಇಲ್ಲ, ಅದಕ್ಕೆ ಒಂದು ಕಾರ್ ತಗೊಳ್ಳೋದಾ ಅಂತ. ತುಂಬ ಲಾಭದಿಂದ ನಮಗೆ ಆ ಮನೆ ಸಿಗ್ತಾ ಇದೆ. ಹಾಗೆ ಅವನು ಸಹ ಮೇಘನ ಮಾತಿಗೆ ಬಂದು ಸ್ವಲ್ಪ ದಿನಗಳಿಂದ ಅಮ್ಮನ ಹತ್ರ ತುಂಬ ಹೊತ್ತು ಕಾಲ ಕಳೀತಿದ್ದ. ತುಂಬ ಪ್ರೀತಿಯಿಂದ ಇರುತ್ತಿದ್ದ. ಸವಿತಾಗೂ ತುಂಬ ಖುಷಿಯಾಗಿತ್ತು. ನನ್ನ ಮಗ ಮದುವೆ ಆದಮೇಲೆ ತುಂಬ ಬದಲಾಗಿದ್ದ, ಸರಿಯಾಗಿ ನನ್ನ ಒಂದು ಕ್ಷಣ ನೋಡೋಕ್ಕೂ ಟೈಮ್ ಇರ್ತಾ ಇರಲಿಲ್ಲ ಅವನಿಗೆ, ಆದರೆ ಈ ಕೈ ನೋವಿನಿಂದ ನನ್ನ ಜೊತೆ ಪ್ರೀತಿಯಿಂದ ಇದ್ದಾನೆ ಅಂತ. ಆದರೆ ಮನೋಹರ್ ಮನಸ್ಸಿನಲ್ಲಿ ಬೇರೆಯೇ ಇತ್ತು. ಮೇಘನ ಬೇರೆ ಪೇಪರ್ ಮಾಡಿಸಿ ಮನೋಹರ್ ಕೈಗೆ ಕೊಟ್ಟಿದ್ಲು. ಅದೇ ದಿನಗಳಲ್ಲಿ ಅಮ್ಮನಿಗೆ ಗೊತ್ತಾಗದೆ ಹಾಗೆ ಸೈನ್ ಮಾಡಿಸಿಕೊಂಡ. ಸವಿತಾ ಮಗನ ಪ್ರೀತಿಯಲ್ಲಿ ಇಷ್ಟು ಮುಳುಗಿದ್ಲು ಅಂದರೆ ಯಾವ ಪೇಪರ್ ಅಂತ ಕೇಳಲು ಪ್ರಯತ್ನ ಕೂಡ ಮಾಡಲಿಲ್ಲ. ಆದರೆ ಮನೆ ಏನೋ ಮೇಘನ ಹೆಸರಲ್ಲಿತ್ತು. ಅವರಿಬ್ಬರು ಮಾತಾಡಿ ಮನೋಹರ್ ಫ್ರೆಂಡ್ಗೆ ಮನೆಯನ್ನು ಮಾರಿದರು. ಮನೋಹರ್ ಫ್ರೆಂಡ್ ಮನೆ ನೋಡಲು ಬಂದಾಗ ಸವಿತಾಗೆ ಗೊತ್ತಾಗಿದ್ದು. ಅವಳು ನಿಂತಲೇ ಕುಸಿದು ಬಿದ್ದ ಹಾಗೆ ಆಗಿದ್ಲು. ಆದರೆ ಮೇಘನ ಅವ್ರ ಮುಂದೆ ಏನು ಮಾತಾಡಬಾರ್ದು ಅಂತ ರೂಮಿಗೆ ಹಾಕಿ ಚಿಲ್ಕ ಹಾಕಿದ್ಲು. ಅವರಿಗೂ ಮನೆ ಇಷ್ಟ ಆಗಿತ್ತು. ಇನ್ನು 1 ತಿಂಗಳಲ್ಲಿ ಮನೆ ಬಿಟ್ಟು ಕೊಡಬೇಕಾಗಿತ್ತು. ಆದರೆ ಮೇಘನಿಗೆ ಸವಿತಾನ ಕರ್ಕೊಂಡು ಹೋಗಲು ಇಷ್ಟ ಇರಲಿಲ್ಲ. ಹಳೆ ದ್ವೇಷ ಕೂಡ ತೀರಿಸಬೇಕಾಗಿತ್ತು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿ ದುಡ್ಡು ಕೊಟ್ಟು ಒಬ್ಬನನ್ನು ಕರೆಸಿ ಸವಿತಾ ಮಲಗಿದ್ದ ಟೈಮ್ನಲ್ಲಿ ಅವನನ್ನು ಅವಳ ರೂಮಿಗೆ ಕಳಿಸಿ ಹೊರಗಡೆಯಿಂದ ಲಾಕ್ ಹಾಕ್ಕೊಂಡ್ಲು. ಆಗಲೇ ಮನೋಹರ್ಗೆ ಫೋನ್ ಮಾಡಿ, ರೀ ನಿಮ್ಮ ಅಮ್ಮ ಒಬ್ಬನ ಜೊತೆ ರೂಮಲ್ಲಿದ್ದಾರೆ, ರಾಮ ಅಂತ ಹೇಳಿದ್ಲು. ಇದನ್ನು ಕೇಳಿ ಮನೋಹರ್ಗೆ ತುಂಬ ಕೋಪ ಬಂತು. ಆ ಕೂಡಲೇ ಬಂದ, ಹೋಗಿ ರೂಮಲ್ಲಿ ನೋಡಿದ್ರೆ ಒಬ್ಬ ಹುಡುಗ ಇದ್ದ. ಸವಿತಾ ಮಲಗಿದ್ಲು. ಮನೋಹರ್ ಕೋಪದಿಂದ ಆ ಹುಡುಗನ ಮೇಲೆ ರೇಗಾಡುತ್ತಿದ್ದ. ಆಗ ಈ ಸೌಂಡಿನಿಂದ ಸವಿತಾ ಎದ್ದೊಳಿದ್ಲು. ಆ ಹುಡುಗನನ್ನು ನೋಡಿ ತನ್ನ ಉಡುಪನ್ನು ಸರಿ ಮಾಡಿಕೊಡುತ್ತಿದ್ದಳು. ಆಗ ಮೇಘನನ್ನು, ಅಯ್ಯೋ ನೋಡಿ ಎಷ್ಟು ನಾಟಕ ಆಡ್ತಾ ಇದ್ದಾರೆ, ಏನು ಗೊತ್ತಿಲ್ಲದ ಹಾಗೆ. ಆಗ ಏನಾಯಿತು, ಈ ಹುಡುಗ ಯಾರು ಅಂತ ಕೇಳಿದ್ಲು. ಇವನು ಹೇಗೆ ನನ್ನ ರೂಮಲ್ಲಿ ಅಂತ. ಆಗ ಅತ್ತೆ, ನಾಟಕ ಆಡಬೇಡಿ, ಎಲ್ಲ ನಾವು ನೋಡಿ ಆಯಿತು, ನಿಮ್ಮ ಆಟ ಹೊರಗಡೆ ಬಂದಾಯಿತು. ಆಗ ಏನು ಹೇಳ್ತಾ ಇದೀಯಾ ಅಮ್ಮ, ನೀನು ಹೀಗೆ ಮಾಡ್ತೀಯ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ನಿನಗೆ ನಾಚಿಕೆ ಆಗಿಲ್ವಾ ಇಂಥ ನೀಚ ಕೆಲಸ ಮಾಡೋಕ್ಕೆ ಅಂತ ಕೋಪದಿಂದ ಕಂಟ್ರೋಲ್ ಮಾಡದೆ ಆ ಹುಡುಗನನ್ನು ಹೊಡೆಯಲು ಹೋದ. ಆಗ ಅವನು ಅಲ್ಲಿಂದ ಓಡಿ ಹೋದ. ಅದೇ ಏಟನ್ನು ಸವಿತನಿಗೆ ಕೊಟ್ಟ. ಪಾಪ ಸವಿತಾ ನೋವಿನಿಂದ ತುಂಬ ಕೂಗಾಡ್ತಾ ಇದ್ಲು. ಅವಳು ಏನೇ ಹೇಳಕ್ಕೆ ಬಂದ್ರೂ ಕೇಳಲೇ ಇಲ್ಲ. ಕೋಪದಿಂದ ಹೊರಗಡೆ ಹೊಟ್ಟೋದ. ಅದೇ ನೆಪದಲ್ಲಿ ಸವಿತಾನ ಮೇಘನ ಹೊರಗಡೆ ಹಾಕಿದ್ಲು. ಅದೇ ಸವಿತಾ ಸ್ವಲ್ಪ ಹೊತ್ತು ಬಾಗಿಲ ಹತ್ರನೇ ಕೂತ್ಕೊಂಡಿದ್ಲು. ಆದರೆ ಮೇಘನ ಬೇಕು ಅಂತಾನೆ ಗುಡಿಸಿ ಒಳಗೆ ಇರುವ ಕಸವನ್ನು ತೆಗೆದು ಸವಿತಾ ಮೇಲೆ ಎಸೆದ್ಲು. ಸವಿತಾಗೆ ಅರ್ಥ ಆಯಿತು. ಅವಳಲ್ಲಿಂದ ಹೊಟ್ಟೋದ್ಲು. ಇಲ್ಲಿ ಮೇಘನ 1 ತಿಂಗಳ ನಂತರ ಮನೆ ಖಾಲಿ ಮಾಡಿ ಚೆಕ್ ಕೊಟ್ಟಿದ್ದನ್ನು ಇಸ್ಕೊಂಡು ಸೀದಾ ಬ್ಯಾಂಕಿಗೆ ಹೋದರು. ಅಲ್ಲಿ ಚೆಕ್ಕನ್ನು ಕೊಟ್ಟರು, ಹಣ ಇಸ್ಕೊಂಡು ಬರ್ತಾಯಿದ್ರು. ಆದರೆ ಇವ್ರ ದುರಾದೃಷ್ಟ ಆಗಿತ್ತು. ಬರಬೇಕಾದ್ರೆ ಅಲ್ಲೇ ಯಾರೋ ಕಳ್ಳರು ಅವರನ್ನು ಹಣದ ಜೊತೆ ಹಿಂಬಾಲಿಸಿದ್ರು. ಯಾರೂ ಇಲ್ಲದ ಜಾಗದಲ್ಲಿ ಅವರನ್ನು ಹಿಡಿದು ಅವ್ರ ಹತ್ರ ಇರೋದನ್ನೆಲ್ಲ ಇಸ್ಕೊಂಡು
ಅವರ ಎಲ್ಲ ಸಾಮಾನುಗಳನ್ನು ತಗೊಂಡ್ರು, ಕಾರಲ್ಲಿರೋದೆಲ್ಲ. ಇದನ್ನು ತಡೆಯೋಕ್ಕೆ ಹೋದಾಗ ಅವನಿಗೆ ಎದೆಗೆ ಗುಂಡು ಹೊಡೆದು ಓಡಿ ಹೋದರು. ಮೇಘನ ಅಳುತ್ತಾ ಕೂಗಾಡ್ತಾ ಇದ್ಲು, ಆದರೆ ಯಾರೂ ಬರಲಿಲ್ಲ. ಅವಳ ಅಮ್ಮನಿಗೆ ಫೋನ್ ಮಾಡಿದ್ಲು. ಆಗ ತಮ್ಮನ ಹೆಂಡತಿ ತೆಗೆದ್ಲು. ಆಗ ಹೀಗೆಲ್ಲ ಹೇಳಿದ್ಲು, ಆದರೆ ಅವಳು ಯಾವುದೇ ರಿಯಾಕ್ಷನ್ ಮಾಡಲಿಲ್ಲ. ಆ ಕೂಡಲೇ ಅವಳು ಗಂಡನಿಗೆ ಫೋನ್ ಮಾಡಿ, ನಿಮ್ಮ ಅಕ್ಕನ ಗಂಡನಿಗೆ ಯಾರ ಗುಂಡೇಟು ಹೊಡೆದಿದ್ದಾರೆ ಅಂತ, ನೀವು ಅದಕ್ಕೆಲ್ಲ ಹೋಗೋಕ್ಕೆ ಹೋಗಬೇಡಿ. ಅವಳು ಕಾಲ್ ಮಾಡಿದ್ರು, ಎಲ್ಲ ನಿಮ್ಮ ಮೇಲೆ ಬರುತ್ತೆ ಅಂತ ಕಂಡೀಷನ್ ಹಾಕಿದ್ಲು. ಅವನ ಹೆಂಡತಿಗೆ ಹೆದರುತ್ತಿದ್ದ. ಅವಳು ತಮ್ಮನಿಗೆ ಫೋನ್ ಮಾಡಿ ಹೀಗೆಲ್ಲ ಹೇಳಿದ್ಲು. ಅವನ ಅಕ್ಕನ ಕಣ್ಣೀರಿನಿಂದ ಹೆಂಡತಿಯ ಮಾತಿಗೆ ಕೇರ್ ಮಾಡದೆ ಆಫೀಸ್ನಿಂದ ಓಡಿ ಹೋದ. ಆಂಬ್ಯುಲೆನ್ಸ್ನ ಕರೆಸಿದ್ದ ಮತ್ತು ಓಡಿ ಹೋಗಿ ಮನೋಹರ್ನ ಆಂಬ್ಯುಲೆನ್ಸ್ನಿಂದ ಆಸ್ಪತ್ರೆಗೆ ಕರ್ಕೊಂಡು ಹೋದರು. ಇಮಿಡಿಯೇಟಾಗಿ ಆಪ್ರೇಷನ್ ಆಗಬೇಕು, ಇಷ್ಟು ಹಣ ಬೇಕು ಅಂದಾಗ ಮೇಘನ ದಂಗಾಗಿ ಹೋದ್ಲು. ಅವಳ ಕೈಯಲ್ಲಿ 1 ರೂಪಾಯಿನೂ ಇರಲಿಲ್ಲ. ಆಗ ಅವಳು ತಮ್ಮನ ಹತ್ರ ಕೇಳಿದ್ಲು. ತಮ್ಮ ಹೆಂಡತಿಗೆ ಗೊತ್ತಾಗದೆ ಅವನ ಕೈಯಲ್ಲಿ ಆದಷ್ಟು ಹಣ ಕೊಟ್ಟ. ಆಪ್ರೇಷನ್ ಮಾಡಿಸಿದ್ರ. ಅವನ ಆಫೀಸ್ನಿಂದ ಲೋನ್ ಕೂಡ ತೆಗೆದಿದ್ದ. ಹಾಗೆ ಆಪ್ರೇಷನ್ ಆಗಿ 1 ವಾರದವರೆಗೆ ಅಲ್ಲೇ ಇದ್ದರು. ಮುಂದೆ ಇರಲು ದುಡ್ಡು ಇಲ್ಲದ ಕಾರಣ ಅವರು ಡಿಸ್ಚಾರ್ಜ್ ಆಗಿದ್ದರು. ಮತ್ತೆ ಮೊದಲೇ ಹೇಳಿದ್ಲು, ಆದರೆ ಇದೆಲ್ಲ ಅವನ ಹೆಂಡತಿಗೆ ಗೊತ್ತೇ ಇರಲಿಲ್ಲ. ಅವನು ಲೋನ್ ತಗೊಂಡಿದ್ದರಿಂದ ಆಫೀಸ್ಗೆ 1 ದಿನ ರಜೆ ಹಾಕಬಾರ್ದಾಗಿತ್ತು. ಆದರೆ ಅವನ ಅಕ್ಕನ ಮಾತಿನಿಂದ 2 ದಿನ ರಜೆ ಹಾಕಿದ್ದ, ಅದು ಆಸ್ಪತ್ರೆಯ ಕೆಲಸಕ್ಕೆ. ಆದರೆ ಲೋನ್ ಕಟ್ಟುವ ದಿನದಲ್ಲಿ ಅವನ ಹತ್ರ ದುಡ್ಡು ಇರಲಿಲ್ಲ. ಆಫೀಸ್ ಕಡೆಯಿಂದ ಅವನ ನಿಯಮ ಪಾಲನೆ ಇಲ್ಲದ ಕಾರಣ ತೆಗೆದು ಹಾಕಿದ್ರು. ಮತ್ತು ಲೋನ್ ದುಡ್ಡಿಗೋಸ್ಕರ ಅವನ ಮನೆಗೆ ಹೋಗಿದ್ರು. ಆಗ ಅವನ ಹೆಂಡತಿಗೆ ಗೊತ್ತಾಗಿ ಅವಳು ರಂಪಾಟ ಆಡಿದ್ಲು. ಆದರೆ ಬ್ಯಾಂಕಿನವರು ಅಲ್ಲೇ ಮನೆ ಮುಂದೆ ನಿಂತಾಗ ಅವಳ ಚಿನ್ನ ಎಲ್ಲ ತೆಗೆದು ಆ ಲೋನನ್ನು ತೀರಿಸಿದ್ಲು. ಮತ್ತು ಅತ್ತೆ ಬಾಯಿಂದ ಗೊತ್ತಾಯಿತು, ಗಂಡ ಅಲ್ಲೇ ಇದ್ದಾನೆ ಮತ್ತು ಅವರನ್ನು ಕರ್ಕೊಂಡು ಬರ್ತಾ ಇದ್ದಾನೆ ಅಂತ. ಇದು ಕೇಳಿದೆ ಅತ್ತೆಯ ಎಲ್ಲ ಸಾಮಾನು ತೆಗೆದು ಹೊರಗಡೆ ಹಾಕಿ ಅತ್ತೆಯನ್ನು ಮನೆಯಿಂದ ಹೊರಗಡೆ ಹಾಕಿದ್ಲು. ಇವರು ಹೋಗುವಾಗ ಮೇಘನ ಅಮ್ಮ ಬಾಗಿಲತ್ರ ಕೂತ್ಕೊಂಡು ಸೊಸೆಗೆ ಬೇಡವಾದದ್ದನ್ನೆಲ್ಲ ಬೈತಾ ಕೂತಿದ್ರು. ಒಳಗಿನಿಂದ ಸೊಸೆ ಕೂಡ ಬೈತಾ ಇದ್ಲು. ಆಗ ಮೇಘನ ಗಂಡನನ್ನು ಕರ್ಕೊಂಡು ಹೋದ್ಲು. ಅವಳು ಹೋಗಿ ಅವಳ ಮೇಲೆ ರೇಗಾಡಿ, ನೀನು ಯಾರು ನನ್ನ ಅಮ್ಮನನ್ನು ಅವ್ರ ಮನೆಯಿಂದ ಹೊರಗಡೆ ಹಾಕೋಕೆ ಅಂತ. ಆಗ ಏನು ಅವ್ರ ಮನೆನ? ನೀನು ಹೇಗೆ ಮೋಸದಿಂದ ನಿನ್ನ ಅಮ್ಮನ ಮಾತು ಕೇಳಿ ಮನೆನ ನಿನ್ನ ಹೆಸರಿಗೆ ಮಾಡಿಸಿಕೊಂಡಿದ್ದೆ, ಹಾಗೇನೆ ನಿಮ್ಮ ಅಮ್ಮನ ಮಾತು ಕೇಳಿಸ್ಕೊಂಡು ನಾನು ಹಾಗೆ ಮಾಡಿ ಈ ಮನೆನ ನನ್ನ ಹೆಸರಿಗೆ ಮಾಡಿಸಿಕೊಂಡಿದ್ದೀನಿ. ಇದು ಪುಸ್ಕಟ್ಟೆಯಾಗಿ ನಿನ್ನ ಥರ ಮಾಡಿಸಿಕೊಂಡಿದ್ದಲ್ಲ. ನಾನು ನಿನ್ನ ಗಂಡನಿಗೋಸ್ಕರ ಲೋನ್ ತೆಗೆದಿದ್ದನ್ನು ನಾನು ಚಿನ್ನ ಕೊಟ್ಟು ತೀರಿಸಿದ್ದೀನಿ, ಅದಕ್ಕೆ ವಜಾಯಿತು. ಮತ್ತು ಇದೆಲ್ಲಿಗೆ ನಿನ್ನ ಗಂಡನನ್ನು ಕರ್ಕೊಂಡು ನೀನು ಇಲ್ಲಿಗೆ ಇದೇ ಕೊನೆ ರೀ. ನೀವು ಬಂದರೆ ಈಗ ಬನ್ನಿ, ಇಲ್ಲ ಅಂದರೆ ನೀವು ಅವರ ಜೊತೆಗೆ ಹೋಗ್ಬೋದು. ಅವನಿಗೆ ತುಂಬ ಬೇಜಾರಾಯಿತು. ಅವನ ಮನೆಗೆ ಹೊಟ್ಟೋದಾದರೆ ಅವರ ಅಮ್ಮ ಮತ್ತು ಅಕ್ಕನನ್ನು ಕಂಡು ಕೈ ನೋವಿನಿಂದ ನಿಂತು ಹೆಂಡತಿಗೆ ನೀನು ಮಾಡಿದ ಕರ್ಮಕ್ಕೆ ನಾವು ಬೀದಿಗೆ ಬಂದಿರೋದು ಅಂತ ಬೈಕೊಂಡು ಕೂತಿದ್ದ. ಮೇಘನು ಕೂಡ ತಲೆ ಬಗ್ಗಿಸಿ ನಿಂತಿದ್ಲು. ಆಗ ಅವಳ ಅಮ್ಮ ನಿನ್ನ ಮಾತು ಕೇಳಿ ನಾವು ಬೀದಿಗೆ ಬಂದಿದ್ದು ಅಂತ ಅಮ್ಮನಿಗೆ ಬೈತಾ ಇದ್ಲು. ಅಷ್ಟರಲ್ಲಿ ಮನೋಹರ್ ಅಮ್ಮ ಬಂದ್ಲು. ಅವಳಿಗೆ ಮಗನ ಆಕ್ಸಿಡೆಂಟ್ ಬಗ್ಗೆ ಗೊತ್ತಾಗಿ ಅವನು ಇಲ್ಲೇ ಇರ್ತಾನೆ ಅಂತ ಅಣ್ಣನೂ ಹಿಡ್ಕೊಂಡು ಬಂದಿದ್ಲು. ಆದರೆ ಅವರನ್ನು ಈ ಥರ ನೋಡಿ ಅವಳಿಗೆ ಅರ್ಥ ಆಗಿತ್ತು. ಹೋಗಿ ಮಗನನ್ನು ಅಪ್ಪಿಕೊಂಡು ಅಳ್ತಾ ಇದ್ಲು. ಮಗನು, ಅಮ್ಮ, ನಾನು ನಿನ್ನ ಜೊತೆ ಮಾಡಿದ್ದಕ್ಕೆ ನನಗೆ ದೇವರು ಸರಿಯಾದ ಶಿಕ್ಷೆ ಕೊಟ್ಟಿದ್ದಾನೆ, ಇದನ್ನು ಕ್ಷಮಿಸ್ಬಿಡು ಅಂತ ಜೋರಾಗಿ ಅಳ್ತಾ ಇದ್ದ. ಸವಿತಾ ಮಗ ಮತ್ತು ಸೊಸೆ ಅವಳ ಅಮ್ಮನನ್ನು ಕರ್ಕೊಂಡು ಹೋದರು. ಸವಿತಾ ಅವತ್ತು ದಾರಿಯಲ್ಲಿ ಕಾಣದೆ ಹೋಗ್ತಾ ಇರಬೇಕಾದ್ರೆ ಅವಳ ಫ್ರೆಂಡ್ ಸಿಕ್ಕಿದ್ಲು. ಆಗ ಅವಳು ದುಃಖ ತಾಳರಲ್ಲದೆ ಎಲ್ಲವನ್ನು ಹೇಳ್ಕೊಂಡಿದ್ಲು. ಆಗ ಅವಳ ಬಾಡಿಗೆ ಮನೆಗೆ ಕರ್ಕೊಂಡು ಹೋಗಿದ್ಲು. ಈಗ ಸವಿತಾ ಅಲ್ಲಿಗೆ ಕರ್ಕೊಂಡು ಹೋದ್ಲು. ಆದರೆ ಅವಳು ಬೇರೆ ಇರ್ತಾ ಇದ್ಲು. ಅವಳು ಬೇರೆಯವರ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಅವಳ ಜೀವನ ನೋಡ್ಕೋತಿದ್ಲು, ಮನೆ ಬಾಡಿಗೆ ಕಟ್ಕೋತಿದ್ಲು. ಅಲ್ಲಿ ಸಿಕ್ಕಿದ ಊಟವನ್ನು ತಿನ್ಕೊಂಡಿದ್ಲು. ಹೀಗೆ ಮಾಡಿದ್ರು ಮೇಘನ ಸವಿತಾ ಜೊತೆ ಕ್ಷಮೆ ಕೇಳಿರಲಿಲ್ಲ. ನಾಚಿಕೆಯಿಂದ ಅವಳ ಮುಂದೆ ತಲೆ ಬಗ್ಗಿಸಿ ಹೋಗ್ತಾ ಇದ್ಲು. ಆದರೆ ಸವಿತಾಗೆ ಅವಳ ಮಗ ಮುಖ್ಯ ಆಗಿದ್ದ. ಮಗನಿಗೋಸ್ಕರ ಅವಳ ಜೊತೆ ಆದ ವಿಷಯವನ್ನು ಮರೆತಿದ್ಲು. ಈಗ ಒಬ್ಬಳು ಮಾಡಿದ ಹಠದಿಂದ ಎಲ್ಲರ ಇದ್ದ ಮನೆ ಇಲ್ಲದ ಹಾಗೆ ಇದ್ದಾರೆ. ತಾಯಿ ತನ್ನ ಮಗಳಿಗೋಸ್ಕರ ಎಲ್ಲವನ್ನು ಸಹಿಸ್ಕೋತಾಳೆ. ಆದರೆ ಮಕ್ಕಳು ಅವರ ಆಸ್ತಿಗೋಸ್ಕರ ಹೆತ್ತವರ ಜೊತೆ ಬೇರೆಯವರ ಮಾತು ಕೇಳಿ ಏನು ಬೇಕಾದರೂ ಮಾಡ್ತಾರೆ. ಮೇಘನನ ತಾಯಿ ಫೋನ್ನಲ್ಲಿ ಒಳ್ಳೆ ಬುದ್ಧಿ ಮಾತನ್ನು ಹೇಳಿಕೊಟ್ಟಿದ್ರೆ ಈಗ ಮೇಘನ ಅವಳ ಸಂಸಾರದಲ್ಲಿ ತುಂಬ ಸುಖವಾಗಿ ಇರ್ತಾ ಇದ್ಲು. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.